ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋದಿಕ್ಕೆ ನಾನು ಏನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಎಲ್ಲರ ಫೀಲಿಂಗ್ಸ್ ಅನ್ನ ಅರ್ಥ ಮಾಡ್ಕೊಳ್ತೀನಿ. ಆದ್ರೆ ಯಾರು ನನ್ನ ಫೀಲಿಂಗ್ಸ್ ಅನ್ನ ಅರ್ಥ ಮಾಡ್ಕೊಳ್ತಾರೆ. ಸ್ಟಾರ್ಟ್ ಆಗುವಂತದ್ದು ನೀವು ನಿಮಗೆ ಕೊಟ್ಟಂತ ಪ್ರಾಮಿಸ್ ಅನ್ನ ಉಳಿಸ್ಕೊಳ್ಳೋದಿಕ್ಕೆ ಶುರು ಮಾಡಿ. ಇದು ಬಿಗ್ಗೆಸ್ಟ್ ಪ್ರಾಬ್ಲಮ್. ಬಹಳಷ್ಟು ಲೇಡೀಸ್ ಥಿಂಕ್ ಮಾಡೋದು, ನನ್ನನ್ನ ನಾನು ಚೂಸ್ ಮಾಡ್ಕೊಂಡು ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ದಟ್ ಈಸ್ ನಿಮ್ಮ ಜೀವನವನ್ನ ನೀವು ಆಯ್ಕೆ ಮಾಡ್ಕೊಳ್ಳುವಂತದ್ದು ಸ್ವಾರ್ಥ ಅಲ್ಲ. ಈ ಒಂದು ಕ್ವಶನ್ ಗೆ ಆನೆಸ್ಟ್ ಆಗಿ ಆನ್ಸರ್ ಮಾಡಿ. ನೀವು ಯಾವಾಗ್ಲೂ ಹೀಗೆ ಫೀಲ್ ಮಾಡ್ತಾ ಇದ್ದೀರಾ, ಎಲ್ಲರಿಗೋಸ್ಕರ ನಾನು ಇಷ್ಟು ಮಾಡ್ತೀನಿ ಆದ್ರೆ ಯಾರು ನನ್ಗೆ ವ್ಯಾಲ್ಯೂನೇ ಕೊಡೋದಿಲ್ಲ. ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋದಿಕ್ಕೆ ನಾನು ಏನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಆದ್ರೆ ಆ ರಿಲೇಶನ್ಶಿಪ್ ಅಲ್ಲಿ ನನ್ಗೆ ರೆಸ್ಪೆಕ್ಟೇ ಸಿಗೋದಿಲ್ಲ. ನಾನು ಎಲ್ಲರ ಫೀಲಿಂಗ್ಸ್ ಅನ್ನ ಅರ್ಥ ಮಾಡ್ಕೊಳ್ತೀನಿ, ಆದ್ರೆ ಯಾರು ನನ್ನ ಫೀಲಿಂಗ್ಸ್ ಅನ್ನ ಅರ್ಥ ಮಾಡ್ಕೊಳ್ತಾನೆ ಇಲ್ಲ. ಹಾಗಾದ್ರೆ ಒಂದು ಪೇನ್ಫುಲ್ ಟ್ರೂತ್ ಅನ್ನ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ, ದಟ್ ಈಸ್ people started disrespecting you the moment you started disrespecting. Yes, ನಿಮ್ಮನ್ನ ನೀವು ಯಾವತ್ತು ಡಿಸ್ರೆಸ್ಪೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡಿದ್ರೋ ಆ ಕ್ಷಣದಿಂದನೇ ನಿಮ್ಮ ಸುತ್ತ ಇರೋರು ನಿಮ್ಮನ್ನ ಡಿಸ್ರೆಸ್ಪೆಕ್ಟ್ ಮಾಡೋದಿಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ನಿಮಗೆ ನಿಮ್ಮ ನಿಮ್ಮ ಜೀವನದ ಬೆಲೆ ಗೊತ್ತಿಲ್ಲ ಅಂತ ಅಂದ್ಮೇಲೆ ಬೇರೆಯವರು ಯಾಕೆ ಆ ಬೆಲೆಯನ್ನ ನೋಡೋದಿಕ್ಕೆ ಇಷ್ಟಪಡ್ತಾರೆ? ನೀವು ನಿಮ್ಮ ಓನ್ ವ್ಯಾಲ್ಯೂ ನೋಡೋದ ಜಾಗದಲ್ಲಿ ಬೇರೆಯವರು ಯಾಕೆ ನೋಡ್ಬೇಕು? ಹಾಗಾದ್ರೆ ಒಂದು ಪೇನ್ಫುಲ್ ಸತ್ಯವನ್ನ ಹೇಳ್ತೀನಿ, ದಟ್ ಈಸ್ ನೀವು ನಿಮ್ಮನ್ನ ಡಿಸ್ರೆಸ್ಪೆಕ್ಟ್ ಮಾಡೋದಿಕ್ಕೆ ಶುರು ಮಾಡಿದ ಕ್ಷಣದಿಂದಲೇ ನಿಮ್ಮ ಸುತ್ತ ಇರೋರು ಕೂಡ ನಿಮ್ಮನ್ನ ಡಿಸ್ರೆಸ್ಪೆಕ್ಟ್ ಮಾಡೋದಿಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ನಿಮ್ಮ ಓನ್ ವ್ಯಾಲ್ಯೂ ಅನ್ನ ನೀವು ನೋಡೋದಕ್ಕೆ ರೆಡಿ ಇಲ್ಲದ ಜಾಗದಲ್ಲಿ ಬೇರೆಯವರು ಯಾಕೆ ನಿಮ್ಮ ವ್ಯಾಲ್ಯೂ ಅನ್ನ ನಿಮ್ಮ ಬೆಲೆಯನ್ನ ನೋಡ್ಬೇಕು? ಅಂಡ್ ಈ ಮಿಸ್ಟೇಕ್ ಅನ್ನ ನಿಮ್ಮ ಲೈಫ್ ಅಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ವಿಡಿಯೋನ ಕೊನೆಯವರೆಗೆ ನೋಡಿ, ಬಿಕಾಸ್ ಈ ವಿಡಿಯೋದಲ್ಲಿ ನಾನು ಹೇಳುವಂತ 3 ಪವರ್ಫುಲ್ ಹ್ಯಾಬಿಟ್ಸ್ ನಿಮ್ಮ ಹೋಲ್ ಲೈಫ್ ಐಡೆಂಟಿಟಿಯನ್ನ ಚೇಂಜ್ ಮಾಡುತ್ತೆ. ಈ ಅಬಲ ಟು ಆದಿಶಕ್ತಿ ಜೊತೆಗೆ ಬರುವಂತ ಮ್ಯಾಕ್ಸಿಮಮ್ ಲೇಡೀಸ್ ಸ್ಟಾರ್ಟಿಂಗ್ ಅಲ್ಲಿ ಕಂಪ್ಲೇಂಟ್ ಮಾಡುವಂತದ್ದು, ನನ್ನ ಹಸ್ಬೆಂಡ್ ಕೆಟ್ಟವರು, ನನ್ನ ಇನ್ಲಾಸ್ ಸರಿ ಇಲ್ಲ, ನನ್ನ ಒಂದು ಪ್ರಾಬ್ಲಮ್ ತುಂಬಾ ಡೀಪ್ ಆಗಿದೆ. ನಿಜವಾಗ್ಲೂ ಈ ಒಂದು ಅಬಲ ಟು ಆದಿಶಕ್ತಿ ಜರ್ನಿಯಿಂದ ಸಾಲ್ವ್ ಆಗುತ್ತಾ? ಬಟ್ ವಿದಿನ್ 3 ಮಂತ್ಸ್ ಅಲ್ಲಿ ಅವರಿಗೆ ಅರ್ಥ ಆಗ್ತಾ ಹೋಗುತ್ತೆ, ಓಕೆ ನನ್ನ ಲೈಫ್ ಅಲ್ಲಿ ನಾನ್ ಯಾವೆಲ್ಲ ಒಂದು ಸಣ್ಣ ಪುಟ್ಟ ಈ ರೀತಿಯ ನಡವಳಿಕೆಗಳಿಂದ ನನ್ನ ಜೀವನವನ್ನ ನಾನೇ ನರ್ಕ ಮಾಡ್ಕೊಳ್ತಾ ಇದ್ದೀನಿ ಅಂತ. ಬಹಳ ವುಮೆನ್ ಸ್ಲೋಲಿ ಡೇಂಜರಸ್ ಹ್ಯಾಬಿಟ್ ಅನ್ನ ಡೆವಲಪ್ ಮಾಡ್ಕೊಂಡಿರ್ತಾರೆ, ದಟ್ ಈಸ್ ಅವರನ್ನ ಅವರು ತ್ಯಾಗ ಮಾಡ್ಕೊಳ್ತಾ ಬರುವಂತದ್ದು, ಅವರನ್ನ ಅವರು ಕಡೆಗೆಳಿಸ್ಕೊಳ್ತಾ ಬರುವಂತದ್ದು. ಲೈಕ್ ಎಕ್ಸಾಂಪಲ್, ಅವ್ರಿಗೆ ಟೈರ್ಡ್ ಆಗಿದ್ರು ಸುಸ್ತಾಗಿದ್ರು ಆಗೋದಿಲ್ಲ ಅಂತ ಹೇಳಕ್ ಆಗಲ್ಲ, ಎಸ್ ಅಂತ ಹೇಳ್ತಾರೆ ಕೆಲ್ಸಗಳಿಗೆ. ಹರ್ಟ್ ಆಗ್ತಾ ಇದ್ರು ಸೈಲೆಂಟ್ ಆಗಿ ಸಹಿಸ್ಕೊಳ್ತಾ ಇರ್ತಾರೆ. ಆ ಒಂದು ಜಾಗದಲ್ಲಿ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ, ಗೌರವ ಇಲ್ಲ ಅಂದ್ರೂ ಕೂಡ ಸಹಿಸ್ಕೊಳ್ತಾರೆ, ಟಾಲರೇಟ್ ಮಾಡ್ಕೊಳ್ತಾರೆ. ರಿಲೇಶನ್ಶಿಪ್ ಉಳಿಸ್ಕೊಳ್ಳೋದಿಗೋಸ್ಕರ ಯಾವ ಒಂದು ಲೋವರ್ ಲೆವೆಲ್ ಅಥವಾ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಕಳ್ಕೊಂಡು ಬದುಕೋದಿಕ್ಕೂ ರೆಡಿ ಆಗ್ತಾರೆ. ಅಂಡ್ ಸ್ಲೋಲಿ ಒಂದು ಥಿಂಗ್ ಅನ್ನ ಅವರು ಮರಿತಾ ಬರ್ತಾರೆ, ದಟ್ ಈಸ್ ನನಗೂ ಕೂಡ ಜೀವನ ಇದೆ, ನನ್ನ ಜೀವನಕ್ಕೂ ಕೂಡ ಒಂದು ಬೆಲೆ ಇದೆ, ನನ್ನ ಜೀವನವೂ ಕೂಡ ನನ್ಗೆ ಇಂಪಾರ್ಟೆಂಟ್ ಅನ್ನೋದನ್ನ. ಹಾಗಾದ್ರೆ ಏನಿದು ಸೆಲ್ಫ್ ರೆಸ್ಪೆಕ್ಟ್? ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಆಟಿಟ್ಯೂಡ್ ಅಲ್ಲ, ಅಹಂಕಾರ ಅಲ್ಲ, ಆರೋಗೆನ್ಸ್ ಅಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ನಾನು ನನ್ನ ಫೀಲಿಂಗ್ಸ್ ಅನ್ನ ವ್ಯಾಲ್ಯೂ ಮಾಡ್ತೀನಿ, ನಾನು ನನ್ನ ಟೈಮ್ಗೆ ಬೆಲೆ ಕೊಡ್ತೀನಿ, ನಾನು ನನ್ನ ಶಾಂತಿನ ಪ್ರೊಟೆಕ್ಟ್ ಮಾಡ್ಕೊಳ್ತೀನಿ, ನಾನು ನನ್ನ ನೀಡ್ಸ್ ಅನ್ನ ಇಗ್ನೋರ್ ಮಾಡೋದಿಲ್ಲ. ದಿಸ್ ಇಸ್ ಕಾಲ್ಡ್ ಸೆಲ್ಫ್ ರೆಸ್ಪೆಕ್ಟ್. ಸಿಂಪಲ್. ಆದ್ರೆ ಬಹಳಷ್ಟು ಹೆಂಗಸರು ಅವರ ಲೈಫ್ ಪೂರ್ತಿ ಈ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಕಲ್ತ್ಕೊಳ್ಳೋದೇ ಇಲ್ಲ. ಇದ್ರ ರೂಟ್ ಕಾಸ್ ಎಲ್ಲಿದೆ, ಎಲ್ಲಿ ಮಿಸ್ ಆಯ್ತು ಈ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ನೋಡೋದಾದ್ರೆ ದಟ್ ಈಸ್ ಚೈಲ್ಡ್ಹುಡ್ ಕಂಡೀಷನಿಂಗ್. ನೀನೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಎಲ್ಲರನ್ನ ಹ್ಯಾಪಿ ಆಗಿರ್ಬೇಕು, ಆದ್ರೆ ಯಾರು ಕೂಡ ನಮ್ಗೆ ಹೇಳ್ಕೊಡೋದಿಲ್ಲ ಇದೆಲ್ಲದ್ರ ಜೊತೆಗೆ ನಿನ್ನ ಲೈಫ್ ಕೂಡ ನಿನ್ಗೆ ಇಂಪಾರ್ಟೆಂಟ್, ನಿನ್ನ ಆಸೆಗಳು ಕೂಡ ನಿನ್ಗೆ ಇಂಪಾರ್ಟೆಂಟ್, ನಿನ್ನ ಬದುಕು ಜೀವನವೂ ಕೂಡ ಇಂಪಾರ್ಟೆಂಟ್ ಅನ್ನೋದನ್ನ. ಹಾಗಾಗಿ ಹುಡುಗಿಯರು ಬೆಳೀತಾ ಬೆಳೀತಾ ಒಂದು ನಂಬಿಕೆಯನ್ನ ಅವರಲ್ಲಿ ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗ್ತಾರೆ, ದಟ್ ಈಸ್ ನನ್ನ ಒಂದು ಜೀವನದ ಬೆಲೆ ನಾನು ಬೇರೆಯವ್ರಿಗೋಸ್ಕರ ಎಷ್ಟು ಕೊಡ್ತೀನೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಈ ಒಂದು ನಂಬಿಕೆ ಅವರ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಡೆಸ್ಟ್ರಾಯ್ ಮಾಡ್ತಾ ಬರ್ತಿರುತ್ತೆ.
ಸೊ ದಟ್ ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಅಗೈನ್ ರಿಬಿಲ್ಡ್ ಮಾಡ್ಕೊಳ್ಳೋದಿಕ್ಕೆ, ನಿಮ್ಮ ಕಾನ್ಫಿಡೆನ್ಸ್ ಅನ್ನ, ನಿಮ್ಮ ಜೀವನವನ್ನ ನೀವು ವಾಪಸ್ ತಗೊಳ್ಳೋದಿಕ್ಕೆ ನಾನು ಇಲ್ಲಿ 3 ಪವರ್ಫುಲ್ ಹ್ಯಾಬಿಟ್ಸ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು, ಕೀಪ್ ಪ್ರಾಮಿಸಸ್ ಟು ಯುವರ್ ಸೆಲ್ಫ್. ನೀವು ಬೇರೆಯವರ ಒಂದು ಅವಶ್ಯಕತೆಗಳನ್ನ, ನೀಡ್ಸ್ ಅನ್ನ ಫುಲ್ಫಿಲ್ ಮಾಡೋದಷ್ಟೇ ಅಲ್ಲ, ನಿಮಗೆ ಕೂಡ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ ಅಂಡ್ ಆ ಪ್ರಾಮಿಸ್ ಅನ್ನ ನಿಮಗೆ ನೀವು ಉಳಿಸ್ಕೊಳ್ಳೋದಿಕ್ಕೆ ಶುರು ಮಾಡಿ. ಲೈಕ್ ಎಕ್ಸಾಂಪಲ್, ನಿಮ್ಮನ್ನ ನೀವು ಒಂದು ಕ್ವಶನ್ ಕೇಳ್ಕೊಳ್ಳಿ, ಎಷ್ಟು ಸಲ ನಿಮ್ಗೆ ನೀವು ಪ್ರಾಮಿಸ್ ಮಾಡ್ಕೊಳ್ತೀರಾ, ಇವತ್ತಿಂದ ನಾನು ಏನನ್ನು ಟಾಲರೇಟ್ ಮಾಡ್ಕೊಳ್ಳೋದಿಲ್ಲ, ಇವತ್ತಿಂದ ನನ್ನ ಹೆಲ್ತ್ ಬಗ್ಗೆ ನಾನು ಗಮನ ಕೊಡ್ತೀನಿ, ಇವತ್ತಿಂದ ನನ್ನ ಕೆರಿಯರ್ ಮೇಲೆ ನಾನು ಫೋಕಸ್ ಮಾಡ್ತೀನಿ, ಇವತ್ತಿಂದ ನಾನು ಕೂಡ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋಕೆ ಟ್ರೈ ಮಾಡ್ತೀನಿ, ಅಥವಾ ಇವತ್ತಿಂದ ನಾನು ಕೂಡ ನನ್ನ ಒಂದು ಪರ್ಸನಲ್ ಸ್ಪೇಸ್ ಅನ್ನ ಇಟ್ಕೊಡ್ತೀನಿ. ಏನೆಲ್ಲ ಪ್ರಾಮಿಸಸ್ ನ ನಿಮಗೆ ನೀವು ಮಾಡ್ಕೊಳ್ತೀರಾ. ಆದರೆ ಆ ಪ್ರಾಮಿಸಸ್ ಅನ್ನ 2 ದಿನ ಅಥವಾ ಅದೇ ದಿನ ಮುರಿತಾ ಬರ್ತೀರಾ. ಅಂಡ್ ನಿಮಗೆ ಗೊತ್ತಾ, ಎವ್ರಿ ಟೈಮ್ ನೀವು ಆ ಪ್ರಾಮಿಸಸ್ ಅನ್ನ ಬ್ರೇಕ್ ಮಾಡಿದ ತಕ್ಷಣ ನಿಮ್ಮ ಮೈಂಡ್ ಮತ್ತೊಂದು ಥಿಂಗ್ ಅನ್ನ ಕಲಿತಾ ಹೋಗುತ್ತೆ. ದಟ್ ಈಸ್, ನನಗೆ ನಾನು ಪ್ರಾಮಿಸ್ ಮಾಡ್ಕೊಳ್ಳುವಂತದ್ದು ನಡೆಯುತ್ತೆ, ನನ್ನ ನೀಡ್ಸ್ ಡಸಂಟ್ ಮ್ಯಾಟರ್. ಸೆಲ್ಫ್ ರೆಸ್ಪೆಕ್ಟ್ ಸ್ಟಾರ್ಟ್ ಆಗುವಂತದ್ದು ನೀವು ನಿಮಗೆ ಕೊಟ್ಟಂತ ಪ್ರಾಮಿಸ್ ಅನ್ನ ಉಳಿಸ್ಕೊಳ್ಳೋದಿಕ್ಕೆ ಶುರು ಮಾಡ್ದಾಗಿಂದ. ಎರಡನೆಯ ಹ್ಯಾಬಿಟ್ ಬಗ್ಗೆ ಹೇಳೋದಾದ್ರೆ, ಸ್ಟಾಪ್ ಫೀಲಿಂಗ್ ಗಿಲ್ಟಿ ಫಾರ್ ಚೂಸಿಂಗ್ ಯುವರ್ ಸೆಲ್ಫ್. ಇದು ಬಿಗ್ಗೆಸ್ಟ್ ಪ್ರಾಬ್ಲಮ್. ಬಹಳಷ್ಟು ಲೇಡೀಸ್ ಥಿಂಕ್ ಮಾಡೋದು, ನನ್ನನ್ನ ನಾನು ಚೂಸ್ ಮಾಡ್ಕೊಂಡ್ರೆ, ನನ್ನ ಬದುಕನ್ನ ನಾನು ಫಸ್ಟ್ ಪ್ರಿಯಾರಿಟಿಯಲ್ಲಿ ತಗೊಂಡ್ರೆ ನಾನ್ ಸ್ವಾರ್ಥಿ ಆದಂತೆ. ಅದು ತಪ್ಪು. ನಾನ್ ಸ್ವಾರ್ಥಿ ಆಗ್ಬಾರ್ದು. ಬಟ್ ಒಂದು ಸಲ ಕೇಳಿ, ಎಲ್ಲರಿಗೋಸ್ಕರ ನೀವು ವರ್ಷಗಳಿಂದ ಸ್ಯಾಕ್ರಿಫೈಸ್ ಮಾಡ್ತಾ ಬರ್ತಾ ಇದ್ದೀರಾ. ಯಾರಾದ್ರೂ ಗಿಲ್ಟ್ ಫೀಲ್ ಮಾಡಿದ್ರಾ ನಿಮ್ಮ ಲೈಫ್ ಬಗ್ಗೆ? ಅರೆ, ನೀವು ನಿಮ್ಮ ಮಕ್ಳಿಗೋಸ್ಕರ ಲೈಫ್ ಸ್ಯಾಕ್ರಿಫೈಸ್ ಮಾಡಿದ್ರಿ, ನಿಮ್ಮ ಹಸ್ಬೆಂಡ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ರಿ, ನಿಮ್ ಫ್ಯಾಮಿಲಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ರಿ, ಎಲ್ಲರಿಗೋಸ್ಕರ ನಿಮ್ ಲೈಫ್ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ. ನಿಮ್ಮ ಬಗ್ಗೆ ಯಾರಾದ್ರೂ ಗಿಲ್ಟ್ ಫೀಲ್ ಮಾಡ್ತಾ ಇದಾರಾ? ನಿಮ್ಮ ಲೈಫ್ ಬಗ್ಗೆ, ಅರೆ ಪಾಪ ನನ್ನಿಂದ ಇವಳ ಲೈಫ್ ಈ ತರ ಆಯ್ತು ಅಂತ ಗಿಲ್ಟ್ ಪಡ್ತಾ ಇದಾರಾ? ನಮ್ಮೆಲ್ಲರ ಕಾರಣದಿಂದ ಈಕೆಗೆ ಒಂದು ಕೆರಿಯರ್ ರೂಪಿಸ್ಕೊಳಕ್ ಆಗಿಲ್ಲ, ಅಥವಾ ಈಕೆ ಆಕೆಯ ಕೆರಿಯರ್ ಮೇಲೆ ಫೋಕಸ್ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಯಾರಾದ್ರೂ ಗಿಲ್ಟ್ ಅನುಭವಿಸ್ತಾ ಇದಾರ? ಆದ್ರೆ ನೀವು ಒಂದು ಸಲ ನಿಮ್ಮ ಶಾಂತಿಯನ್ನ, ನೀವು ಒಂದು ಸಲ ನಿಮ್ಮ ಜೀವನವನ್ನ ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ನೀವು ಗಿಲ್ಟ್ ಅನ್ನ ಪಡ್ತಾ ಇದ್ದೀರಾ. ಯಾಕೆ? ಬಿಕಾಸ್ ಕಂಡೀಷನಿಂಗ್. ನಿಮ್ಮ ಒಂದು ಕಂಡೀಷನಿಂಗ್ ಚೈಲ್ಡ್ಹುಡ್ ಇಂದ ಹಂಗ ಆಗೋಗಿದೆ. ಸೊ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ದಟ್ ಈಸ್, ನಿಮ್ಮ ಜೀವನವನ್ನ ನೀವು ಆಯ್ಕೆ ಮಾಡ್ಕೊಳ್ಳುವಂತದ್ದು ಸ್ವಾರ್ಥ ಅಲ್ಲ. ನಿಮ್ಮ ಜೀವನವನ್ನ ನೀವು ಆಯ್ಕೆ ಮಾಡ್ಕೊಂಡ್ರಿ ಎಂದ ಮಾತ್ರಕ್ಕೆ ನೀವು ಕೆಟ್ಟವರಲ್ಲ. ಮೂರನೆಯ ಒಂದು ಹ್ಯಾಬಿಟ್, ಪ್ರಿಯೋರಿಟೈಸಿಂಗ್ ಯುವರ್ ನೀಡ್ಸ್ ವಿತೌಟ್ ಸೀಕಿಂಗ್ ಪರ್ಮಿಷನ್ಸ್. ಬಹಳಷ್ಟು ಲೇಡೀಸ್ ಏನ್ ಮಾಡ್ತಾರೆ, ನಾನು ಒಂದು ಕೋರ್ಸ್ ಜಾಯಿನ್ ಮಾಡಬಹುದಾ, ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಬಹುದಾ, ನಾನು ನನ್ನ ದುಡ್ಡನ್ನ ಯೂಸ್ ಮಾಡಬಹುದಾ, ನಾನು ನನ್ನ ಸೋಲ್ ಪರ್ಪಸ್ ಅಥವಾ ನನ್ನ ಕನಸನ್ನ ಫಾಲೋ ಮಾಡಬಹುದಾ. ಸೀಕಿಂಗ್ ಪರ್ಮಿಷನ್, ಪ್ರತಿಯೊಂದಕ್ಕೂ ಯು ವಿಲ್ ಆಸ್ಕ್ ಪರ್ಮಿಷನ್. ಅರೆ, ನೀವು ಅಡಲ್ಟ್, ನೀವು ಮೆಚೂರ್ಡ್ ಇದ್ದೀರಾ. ಈವನ್ ಒಂದು ಹಂತದ ನಂತರ ನಿಮ್ಮ ಮಕ್ಕಳೇ ಕೂಡ ನಿಮ್ಮ ಪರ್ಮಿಷನ್ ಅನ್ನ ಕೇಳೋದಿಲ್ಲ. ಅವ್ರಿಗೆ ಗೊತ್ತಿರುತ್ತೆ ಏನ್ ಸರಿ ಏನ್ ತಪ್ಪು ಅಂತ. ಬಟ್ ಇವನ್ ನೀವು ಗ್ರೋನ್ ಅಪ್ ಆಗಿದ್ರು ಕೂಡ ಯು ವಿಲ್ ಸೀಕ್ ಪರ್ಮಿಷನ್. ವೈ? ಬಿಕಾಸ್ ನಿಮ್ಮ ಹ್ಯಾಪಿನೆಸ್ಗೆ ಪರ್ಮಿಷನ್ ಯಾಕೆ ಬೇಕು? ತುಂಬಾ ಹ್ಯೂಜ್ ಡಿಫ್ರೆನ್ಸ್ ಇದೆ ಈ ಎರಡರ ಮಧ್ಯ. ಇದ್ರ ರಿಲೇಟೆಡ್ ಆಗಿ ಒಂದು ಎಕ್ಸಾಂಪಲ್ ಅನ್ನ ನಾನು ಶೇರ್ ಮಾಡೋದಾದ್ರೆ, ಲಾಸ್ಟ್ ಟೈಮ್ ಒಂದು ಇದೇ ರೀತಿಯಲ್ಲಿ ಕನ್ಸಲ್ಟೇಷನ್ ಗೆ ಬಂದಂತ ಹುಡುಗಿ ಕನ್ಫ್ಯೂಸ್ ಆಗಿದ್ಲು. ಅವಳಿಗೆ 2 ಕೆರಿಯರ್ ಮೇಲೆ ಕನ್ಫ್ಯೂಷನ್ ಇತ್ತು. ಒಂದು, ಆಕೆಗೆ ಇಷ್ಟ ಆಗ್ತಾ ಇದ್ದಿದ್ದು ಪಾರ್ಲರ್ ಕೆಲಸ ಮಾಡೋದಿಕ್ಕೆ, ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಬೇಕು, ಅದು ಆಕೆಯ ಒಂದು ಡ್ರೀಮ್. ಆಯ್ತು, ಚಿಕ್ಕದ್ರಿಂದ ಆಕೆ ಅದರ ರಿಲೇಟೆಡ್ ಆಗಿ ಫೋಕಸ್ ಮಾಡ್ತಾ ಬಂದಿದ್ಲು, ಅದರ ಮೇಲೆ ನಾನು ವರ್ಕ್ ಮಾಡ್ಬೇಕು, ಅದು ಆಕೆಯ ಕನ್ಸಾಗಿತ್ತು. ಅಂಡ್ ಇನ್ನೊಂದು ಕಡೆ ಆಕೆಗೆ ಟೈಲರಿಂಗ್ ಕೂಡ ಬರ್ತಾ ಇತ್ತು. ಅಂಡ್ ಈಗ ಆಕೆಗೆ ಈ 2 ಕೆಲಸಗಳಲ್ಲಿ ನಾನು ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು, ಎರಡರಲ್ಲಿ ನನ್ನ ಸೋಲ್ ಪರ್ಪಸ್ ಏನು, ಇದು ಆಕೆಯ ಕ್ವಶನ್ ಆಗಿತ್ತು. ಅಂಡ್ ಇದ್ರ ರಿಲೇಟೆಡ್ ಆಗಿ ಆಕ್ಚುಲಿ ಕನ್ಸಲ್ಟೇಷನ್ ತಗೊಂಡು ಆಕೆ ನನ್ ಜೊತೆ ಮಾತಾಡ್ಬೇಕಾದ್ರೆ ಒಂದ್ ಮಾತು ಹೇಳಿದ್ಲು, ದಟ್ ಈಸ್, ನನಗೆ ಕಂಪ್ಲೀಟ್ ಇಷ್ಟ ಪಾರ್ಲರ್, ಆದರೆ ನನಗೆ ಜಸ್ಟ್ ಇದನ್ನ ಹೇಳಿ, ನನ್ಗೆ ಟೈಲರಿಂಗ್ ಮಾಡಿದ್ರು ಓಕೆ, ಅದ್ರಲ್ಲಿ ಸ್ವಲ್ಪ ಸಕ್ಸಸ್ ಆಗ್ತೀನಿ ಅಂದ್ರೆ ನಾನು ಟೈಲರಿಂಗ್ ಗೆ ಹೋಗ್ತೀನಿ. ವೈ? ನಿನ್ನ ಸೋಲ್ ಪರ್ಪಸ್ ಇದು, ನಿನ್ಗೆ ಇದ್ ಮಾಡೋದಿಕ್ ಇಷ್ಟ ಇದೆ ಅಂತ ನಿನಗ್ ಗೊತ್ತಿದ್ರು ಕೂಡ ಯಾಕೆ ಇದನ್ನ ತಗೊಳ್ತಾ ಇದೀಯಾ, ಚೂಸ್ ಮಾಡ್ಕೊಳ್ತಾ ಇದೀಯಾ ಅಂತ ಕೇಳಿದಕ್ಕೆ ಆಕೆ ಹೇಳಿದ್ದು, ನನ್ನ ಫ್ಯಾಮಿಲಿಯವರು ಟೈಲರಿಂಗ್ ಮಾಡಿದ್ರೆ ಓಕೆ ಮಾಡು, ಆದ್ರೆ ಪಾರ್ಲರ್ ಎಲ್ಲ ಬೇಡ, ಅದೆಲ್ಲ ನಮ್ಗೆ ಸೆಟ್ ಆಗೋದಿಲ್ಲ, ಸೊ ನೀನ್ ಅದನ್ನ ಮಾಡ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಥಿಂಗ್ ಇಲ್ಲಿ ನಾವ್ ಅರ್ಥ ಮಾಡ್ಕೊಬೇಕಾಗಿರೋದು, ನಮ್ಮ ಒಂದು ಕೆಲ್ಸ ನಮ್ಮ ಮನಸ್ಸಿಗೆ ಒಪ್ಪಿಗೆ ಆಗುವಂತದ್ದಿರ್ಬೇಕು. ನಮ್ಮ ಫ್ಯಾಮಿಲಿಗೆ, ನಮ್ಮ ಇಡೀ ಸೊಸೈಟಿಗೆ,
ಅಥವಾ ನಮ್ ಸುತ್ತ ಇರೋರು ಎಲ್ಲರಿಗೂ ಒಪ್ಪಿಗೆ ಆದ ನಂತರ ನಾನು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂದ್ರೆ ದಟ್ ಈಸ್ ಶೋಯಿಂಗ್ ಯು ಆರ್ ಸೀಕಿಂಗ್ ಪರ್ಮಿಷನ್. ಎಮೋಷನಲಿ ಯು ಆರ್ ವೀಕ್. ಬಿಕಾಸ್ ಎಮೋಷನಲಿ ಸ್ಟ್ರಾಂಗ್ ಇರುವಂತ ವುಮನ್ ಆಕೆಗೆ ಏನು ಬೇಕು, ಯಾವ ಕೆಲಸ ಆಕೆಗೆ ಖುಷಿ ಕೊಡುತ್ತೆ ಅಂತ ಆಕೆ ಡಿಸೈಡ್ ಮಾಡ್ತಾಳೆ. ಬಿಕಾಸ್ ನಿಮ್ಗೆ ಏನ್ ಖುಷಿ ಕೊಡುತ್ತೆ ಅನ್ನೋದು ನಿಮಗ್ ಗೊತ್ತಿದೆ ಹೊರತು ನಿಮ್ ಸುತ್ತ ಇರೋರ್ಗೋ ನನಗೋ ಅಥವಾ ಇನ್ಯಾರಿಗೋ ಗೊತ್ತಿಲ್ಲ. ರಿಲೇಶನ್ಶಿಪ್ ಬಗ್ಗೆ ಒಂದು ಸತ್ಯವನ್ನ ಹೇಳೋದಾದ್ರೆ ದಟ್ ಈಸ್ ಹೆಲ್ದಿ ರಿಲೇಶನ್ಶಿಪ್ ಅಂದ್ರೆ ನೀವು ನಿಮ್ಮ ಐಡೆಂಟಿಟಿಯನ್ನ ಲಾಸ್ ಮಾಡ್ಕೊಳ್ಳುವಂತ ಜಾಗ ಅಲ್ಲ. ನಿಮ್ಮ ಐಡೆಂಟಿಟಿ ಆ ರಿಲೇಶನ್ಶಿಪ್ ಅಲ್ಲಿ ಲಾಸ್ ಆಗ್ತಾ ಇದೆ, ನೀವು ನಿಮ್ಮ ಇಷ್ಟದ ತಕ್ಕಂತೆ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಬದುಕಕ್ ಆಗ್ತಾ ಇಲ್ಲ ಅಂದ್ರೆ ಅದನ್ನ ನೀವು ಹೆಲ್ದಿ ರಿಲೇಶನ್ಶಿಪ್ ಅಂತ ಕರೆಯೋಕೆ ಸಾಧ್ಯ ಇಲ್ಲ. ಬಿಕಾಸ್ ಹೆಲ್ದಿ ರಿಲೇಶನ್ಶಿಪ್ ಅಲ್ಲಿ ಇಬ್ಬರ ಒಂದು ರೆಸ್ಪೆಕ್ಟ್ ಮ್ಯಾಟರ್ ಆಗುತ್ತೆ, ಇಬ್ಬರ ಒಂದು ಗ್ರೋತ್ ಮ್ಯಾಟರ್ ಆಗುತ್ತೆ, ಇಬ್ಬರ ಒಂದು ಎಮೋಷನಲ್ ಸೇಫ್ಟಿ ಮ್ಯಾಟರ್ ಆಗುತ್ತೆ. ಒಂದು ರಿಲೇಶನ್ಶಿಪ್ ನಿಮ್ಮನ್ನ ಕಳ್ಕೊಳ್ಳೋದಿಕ್ಕೋಸ್ಕರ ಡಿಮ್ಯಾಂಡ್ ಮಾಡ್ತಾ ಇದೆ ಅಂತ ಅಂದ್ರೆ ಅದು ಲವ್ ಅಲ್ಲ. ದಟ್ ಈಸ್ ಜಸ್ಟ್ ಎಮೋಷನಲ್ ಟ್ರ್ಯಾಪ್. ಎಮೋಷನಲಿ ನೀವು ಟ್ರ್ಯಾಪ್ ಆಗಿದ್ದೀರಾ ಅಷ್ಟೇ. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ಹೆಂಗಸು 15 ವರ್ಷ ಆಕೆಯ ಸಂಪೂರ್ಣ ಖುಷಿಯನ್ನ ತ್ಯಾಗ ಮಾಡ್ತಾಳೆ ಬರೀ ಆಕೆಯ ಒಂದು ನೀಡ್ಸ್ ಗಳನ್ನ, ಆಕೆಯ ಒಂದು ಟೈಟಲ್ಸ್ ಗಳನ್ನ ಕಾಯ್ಕೊಳ್ಳೋದಿಕ್ಕೆ. ದಟ್ ಈಸ್ ಒಳ್ಳೆ ಹೆಂಡತಿ, ಒಳ್ಳೆಯ ತಾಯಿ, ಒಳ್ಳೆಯ ಸೊಸೆ, ಒಳ್ಳೆಯ ಕೆಲ್ಸದವಳು, ಎಲ್ಲರೂ ಆಕೆಯನ್ನ ಹೊಗಳ್ತಾ ಇರ್ತಾರೆ. ಆದ್ರೆ ಒಂದು ದಿನ ಅವಳ ಮಿರರ್ ಮುಂದೆ ನಿಂತಾಗ ಅವಳಿಗೆ ಗೊತ್ತಾಗುತ್ತೆ ದಟ್ ಈಸ್ ಎಲ್ಲರಿಗೂ ನಾನು ಒಳ್ಳೆವಳಾಗಿ ಕಾಣ್ತಾ ಇದ್ದೀನಿ, ಬಟ್ ನನಗ್ ಸ್ಮೈಲ್ ಯಾಕೆ ಸಿಗ್ತಾ ಇಲ್ಲ, ನನ್ಗೆ ಆ ಖುಷಿ ಯಾಕೆ ಸಿಗ್ತಾ ಇಲ್ಲ, ನನ್ಗ ತೃಪ್ತಿ ಯಾಕೆ ಸಿಗ್ತಾ ಇಲ್ಲ, ಮಲಗಿದಾಗ ಕಣ್ಣು ಮುಚ್ಚಿದ್ರೆ ನನ್ಗೆ ಆ ಒಳ್ಳೆ ನಿದ್ದೆ ಯಾಕೆ ಬರ್ತಾ ಇಲ್ಲ, ಎಲ್ಲರೂ ನನ್ನನ್ನು ಒಳ್ಳೆಯವಳು ಅಂತಾನೆ ಹೇಳ್ತಾ ಇದಾರಲ್ಲ, ಆದ್ರೆ ನನಗ್ ಯಾಕೆ ನೆಮ್ಮದಿ ಸಿಗ್ತಾ ಇಲ್ಲ, ನನಗ್ ಯಾಕೆ ತೃಪ್ತಿ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲರಿಗ ಒಳ್ಳೆತನವನ್ನ ನೀವು ತೋರಿಸ್ಕೊಳ್ತಾ ನಿಮಗೆ ನೀವು ಮೋಸ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಆತ್ಮಕ್ಕೆ ನೀವು ವಂಚನೆ ಮಾಡ್ಕೊಳ್ತಾ ಇದ್ದೀರಾ. ಇದನ್ ಕೇರ್ಫುಲಿ. ನಿಮ್ಮ ಸುತ್ತ ಇರೋ ಜನರು ನಿಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನೀವು ನಿಮ್ಮನ್ನ ಹೆಂಗೆ ಟ್ರೀಟ್ ಮಾಡ್ಕೊಳ್ತಾ ಇದೀರೋ ಹಾಗೆ. ಸೊ ಡೋಂಟ್ ಬ್ಲೇಮ್ ನಿಮ್ ಸುತ್ತ ಇರೋರು ನಿಮ್ಮನ್ನ ಹೆಂಗ್ ಟ್ರೀಟ್ ಮಾಡ್ತಾ ಇದಾರೆ ಅದನ್ನ ನೋಡ್ಕೊಂಡು ನೀವ್ ಅವ್ರನ್ನ ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ನೀವೇ ಅವ್ರಿಗೆ ತೋರಿಸ್ತಾ ಇರೋದು ನನ್ನನ್ನ ಹಿಂಗ್ ಟ್ರೀಟ್ ಮಾಡಿ ನೀವು ಅಂತ. ನೀವು ಸೈಲೆನ್ಸ್ ಅನ್ನ ಚೂಸ್ ಮಾಡಿದ್ರೆ ನೀವ್ ಹೇಳ್ತಾ ಇದ್ದೀರಾ ಯು ಕ್ಯಾನ್ ರಿಪೀಟ್, ನೀವು ನನ್ನ ಮೇಲೆ ದಬ್ಬಾಳಿಕೆ ಮಾಡಬಹುದು, ನಾನು ಇದನ್ನ ಒಪ್ಕೊಳ್ತಾ ಇದ್ದೀನಿ. ನಿಮಗೆ ನೀವು ವ್ಯಾಲ್ಯೂ ಕೊಟ್ಕೊಳ್ದೆ, ನಿಮ್ಮನ್ನ ಲೈಫ್ ಅನ್ನ ನೀವು ಪ್ರಿಯಾರಿಟೈಸ್ ಮಾಡ್ಕೊಳ್ದೆ, ನೀವು ಎಲ್ಲರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರೆ ಅಲ್ಲಿ ಹೇಳ್ತಾ ಇದ್ದೀರಾ ಯು ಕ್ಯಾನ್ ರಿಪೀಟ್ ದಿಸ್, ಐ ಆಮ್ ರೆಡಿ, ಯು ಕ್ಯಾನ್ ಯೂಸ್ ಮೀ. ಬಿಕಾಸ್ ಅಬಲ ಹೆಂಗಸು ಪ್ರತಿದಿನ ಆಕೆಯನ್ನ ಕೇಳ್ಕೊಳ್ತಿರ್ತಾಳೆ ನಾನು ಇನ್ನ ನನ್ ಸುತ್ತ ಇರೋರ್ನ ಹೆಂಗೆ ಖುಷಿ ಪಡಿಸ್ಲಿ ಅಂತ. ಆದ್ರೆ ಆದಿಶಕ್ತಿಗೆ ಕರೆಕ್ಟ್ ಆದಂತ ಹೆಂಗಸು ಕೇಳ್ತಾಳೆ ಎಲ್ಲರನ್ನ ನಾನು ಪ್ರೀತಿಸ್ತಾ ಇದ್ದೀನಿ, ಆದರೆ ಎಲ್ಲರನ್ನ ಪ್ರೀತಿಸುವುದರ ಜೊತೆಗೆ ನನ್ನ ರೆಸ್ಪೆಕ್ಟ್ ಅನ್ನ, ನನ್ನ ಐಡೆಂಟಿಟಿಯನ್ನ ನಾನು ಹೆಂಗೆ ಉಳಿಸ್ಕೊಳ್ಳಿ ಅಂತ. ಯಾವತ್ತು ನೀವು ನಿಮ್ಮ ರೆಸ್ಪೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ತೀರೋ ಆ ದಿನ ನಿಮ್ಮ ಸುತ್ತ ಇರೋರಿಗೆ ನೀವು ತೋರಿಸ್ತೀರಾ ದಟ್ ಈಸ್ ನನ್ನನ್ನ ನೀವು ಹೆಂಗೆ ಗೌರವಿಸ್ಬೇಕು ಅಂತ. ಸೊ ಡೋಂಟ್ ಆಸ್ಕ್ ಯಾರು ನನ್ಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ, ಯಾರು ನನ್ನನ್ನ ಒಂದ್ ರೀತಿ ಒಳ್ಳೇದಾಗಿ ನೋಡಿಸ್ಕೊಳ್ತಾ ಇಲ್ಲ. ಜಸ್ಟ್ ಕ್ವಶನ್ ಯುವರ್ ಸೆಲ್ಫ್, ನನ್ನನ್ನ ನಾನು ಒಳ್ಳೇದಾಗಿ ನಡೆಸ್ಕೊಳ್ತಾ ಇದೀನಾ, ನನ್ ಜೀವನಕ್ಕೆ ನಾನ್ ವ್ಯಾಲ್ಯೂ ಕೊಡ್ತಾ ಇದೀನಾ, ನನ್ ಜೀವನದ ಬಗ್ಗೆ ನನಗ್ ರೆಸ್ಪೆಕ್ಟ್ ಇದೆಯಾ, ನಾನ್ ಮಾಡ್ತಾ ಇರೋ ಕೆಲ್ಸ ನನ್ಗೆ ಗೌರವ ತರ್ತಾ ಇದ್ಯಾ. ಜಸ್ಟ್ ಕ್ವಶನ್ ಯುವರ್ ಸೆಲ್ಫ್. ಅಂಡ್ ನೀವು ಕೂಡ ಪೀಪಲ್ ಪ್ಲೀಸಿಂಗ್ ನಿಂದ ಸಫರ್ ಆಗ್ತಾ ಇದ್ರೆ ಅಥವಾ ನಿಮ್ಮಲ್ಲೂ ಕೂಡ ನಿಮ್ಮ ಲೈಫ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ಗಿಲ್ಟ್ ಪಡ್ತಾ ಇದ್ರೆ, ಹೆಲ್ದಿ ಬೌಂಡ್ರೀಸ್ ಅನ್ನ ನಿಮ್ಗೆ ಕ್ರಿಯೇಟ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಟ್ರ್ಯಾಪ್ ಆಗಿದ್ದೀರಾ ಅಂದ್ರೆ ನಾನ್ ನಿಮ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಅಬಲ ಟು ಆದಿಶಕ್ತಿ ವೆಬಿನಾರ್ ಗೆ. ಈ ಒಂದು ವೆಬಿನಾರ್ ಅಲ್ಲಿ ನಾನ್ ನಿಮ್ಗೆ ತೋರಿಸ್ತೀನಿ ಏನಿದು ಅಬಲ ಟು ಆದಿಶಕ್ತಿ ಜರ್ನಿ. ಈ ಒಂದು ಜರ್ನಿಯನ್ನ ನೀವು ಮಾಡಿದ ನಂತರ ನಿಮ್ಮ ಲೈಫ್ ಹೆಂಗಿರುತ್ತೆ ಅಂತ. ಈ ಒಂದು ವೆಬಿನಾರ್ ಶುಕ್ರವಾರ 8 ಗಂಟೆ ಹಾಗೆ ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ ನಡೆಯುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಈಗಲೇ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ.